ಮುತ್ತೆ ಆ ಕಡೆ ಹೋದನ ಯಾರಿಕೋನ ಮರಿಗಳೊಂದು ಅವಲ್ ಮನೆ ಹೊಲಕ್ಕೆ ಹೊಂಟಿದ್ದೇವೆ ರೀ. ಟೈಮ್ ಎಷ್ಟಾಗ್ಯದಂದ್ರೆ ಒಂದಾಗ್ಯದ ಟೈಮ್. ಈಗ ಹೊಂಟಿ ಮಳಿನೇ ಬಂತಲ್ಲ, ಏನು ಮಾಡ್ಬೇಕು ಮುಂಜಾನೆ. ಕೇಡ ಸಿಗ್ಸೋ ಜಾಗದಲ್ಲ ಬುತ್ತಿ ಗಾಡ ಬಂದಿದ್ದು ಇಡ್ಸೋದು ತನಕ ಹತ್ತಿಗೆ ಒಂದಿಷ್ಟ ಕಾತ ಹಾಕಿದಾರೆ ಒಂದು ಚೀಲ. ಆದರೂ ಇದೊಂದು ಪಟ್ಟಿ ಪೂರ ಹಾಲಿಲ್ಲ. ಏನೋ ಒಂದು ಅರ್ಥ ಉಳಿದ್ರಿ ನಾಳೆಗೆ ತಂದು ಹಾಕಬೇಕು. ಆ ಮೆಟಿಯಾಗ ಬಿತ್ತೋ ಟೈಮಿಗೆ ಮೆಟಿಯಾಗ ಒಂದು ಚೀಲದಷ್ಟು ಇತ್ತು ರೀ. ಅದಿಷ್ಟೇ ಹಾಕಿದೆ ಇವತ್ತು. ಮತ್ತು ನಾಳೆಗೆ ತೊಗೊಂಡ್ಬರ್ಬೇಕು ರೀ. ಮನ್ಯಾಗದ ಇಲ್ಲಿದ್ರೆ ಮಟಿಯಾಗಿದ್ರೆ ಹಾಕ್ತಿದ್ದೆವು. ಆದ್ರೆ ಇಲ್ಲಿ ಇಲ್ರಿ, ಥೊಡೆನೇ ಇತ್ತು, ಒಂದೇ ಚೀಲದಷ್ಟೇ ಇತ್ತು. ಅದಿಷ್ಟು ಇದೊಂದು ಇದ್ರಾಗ ಅರ್ಧ ಪಟ್ಟಿದಷ್ಟು ಆಗ್ಯದ್ರಿ. ಈಗ ಈ ದಂಟು ಏನು ಕಾಣಿಸ್ತಲ್ರಿ, ಆ ದಂಟಿನ ತಕ್ಕ ಆಗ್ಯದ. ಆದ್ರೆ ದಂಟಿನ ಹಿಡಿದು ಆ ಕಡೆ ಓದೋದ್ರೇನ ಅದು ನಾಳೆಗೆ ತಂದು ಹಾಕ್ಬೇಕು ರೀ. ಮ್ಯಾಲೆ ಒಂದು ಸ್ವಲ್ಪ ಮಳೆ ಹೊಂಟದಲ್ರಿ, ಅದಕ್ಕಾಗಿ ಬಿತ್ತಬೇಕು ಅಂದ್ಕೊಂಡಿದ್ದೆವು. ಇದು ಖಾತಾ ಆದ್ರೆ ಒಂದು ಸ್ವಲ್ಪ ಇದು ಹತ್ತಿ ಭಾಳ ದೂರ ಈ ಸಲ ಅಂತೂ ಈ ಥರ ಪಾಟ್ ಆಗಿಬಿಟ್ಟದ್ರಿ. ಬಿತ್ತಿದ ಮೇಲೆ ಮಳೆ ಒಂದು ಥೋಡೆ ದಿನ, ಒಂದು 15 ದಿನ ತನಕ ಮಳೆ ಬರಲಿಲ್ಲ ರೀ. ಹಾಗಾಗಿ ಅದು ನಾಟಿಗೆ ಚೆಂದಾಗಿ ಹೈಲಿ ಎದ್ದಿದ್ದಿಲ್ಲ. ಒಟ್ಟು ಎಲ್ಲ ನಾಟಿಗೆ ಎದ್ದು ಒಣಗಿತು. ಅಸಲಕ್ಕೆ ಭಾಳ ಪಾಟದ ಬುಕ್ಕಾದ್ಲೆ ಬಿದ್ದರಂತೂ ಖಾತಾ ಹಾಳಾತು ಅಂತ ಹೇಳ್ಕೇಸಿಂದ ಅದಕ್ಕೆ ಹಿಂಗೆ ಕಟ್ಟಗತ್ತಿದೇವ್ರಿ ಈ ಥರ ಬಡ್ಡಿಗೆ. ಟೈಮ್ 7 ಆಗ್ಯದ್ರಿ. ಈಗ ಲಾಗ್ ಕಂಟಿನ್ಯೂ ಮಾಡತ್ತೀನಿ. ಮಳೆ ಅಂತೂ ಭಾಳ ಜೋರ ಇಲ್ರಿ, ಸಣ್ಣಗೆ ರಾತ್ರಿ ಇಡೀ ಐತೆ ಇಷ್ಟೇ ಹೊಂಟದ. ಅಂದರೆ ಕೆಸರು ಎಲ್ಲ ಪರ್ಸಿ ಎಲ್ಲ ಹಸಿ ಆಗಿಬಿಟ್ಟಾರ. ಆ ಥರ ಒಟ್ಟು ನೆಲನೇ ಹಾರಂಗಿಲ್ಲ, ಹಾಕಿ ಮಳೆ ಹೊಂಟದ. ಜಗ್ಗಿ ಭೀ ಬರ್ಲಾಗ್ಯದ್ರಿ, ಬಿಡೂನು ಬಿಡಲಾಗ. ಫುಲ್ ಮಾಡಾಕೆಸಿಂದ ಸಣ್ಣ ಜಡಿ ಹೊಂಟದ. ಅವ್ರೂ ಈಗ ಹೊಲಕ್ಕೆ ಹೋದ್ರಿ. ಮಳೆ ಹೊಂಟದ. ಒಂದು ಸ್ವಲ್ಪ ಎತ್ಕೊಳ್ರಿ ಮೇಯ್ಸ್ತೀನಿ ಅಂತೇಳಿ ಹೋಗ್ಯಾರ. ಈಚೆಗಡೆ ಒಂದಿಷ್ಟು ಒಲಿಪುಟ್ಟು ಮಾಡಿದ್ರಿ ಬ್ಯಾಳೆ ಹಾಕ್ಬೇಕಂತೇಳಿ. ಇನ್ನು ಈಗ ಚಿಪ್ಪಲ್ಯ ಪಾಲಕ್ ಪಲ್ಯ ಬಂದಿರು 2 ಸೂರು ತೊಗೊಂಡಿದ್ದೆ. ಅದಕ್ಕೆ ಬೇಳೆ ಹಾಕಿ ಚಿಪ್ಪಲ್ಯ ಸಾರು ಮಾಡ್ಬೇಕಲ್ಲತ್ತೀನಿ. ಗ್ಯಾಸ್ ಮೇಲೆ ನೀಡಂಗಿಲ್ಲ ರೀ, ಯಾಕಂದ್ರೆ ಕುಕ್ಕರ್ದ ಸೀಟಿ ಹೋಗ್ಯದ. ಆ ಸಲಕ್ಕಾಗಿ ಒಲೆ ಮೇಲೆ ಬೋಣಿ ಒಣಗದ. ಗ್ಯಾಸ್ ಮೇಲೆ ಇತ್ತಂತೂ ದೌಡ್ ಕುದಿಯಂಗಿಲ್ಲ. ಅದಕ್ಕೆ ಒಲೆ ಮೇಲೆ ಹಾಕಲತ್ತೀನಿ ರೀ. ಮಳೆ ಹೊಂಟ್ರಿಗೆ ಹೋಗ್ಬೇಕ್ರಿ ಇವತ್ತು ಹೊಲಕ್ಕೆ. ಕಸ ಅಂತೇನು ಬರಂಗಿಲ್ಲ, ಆದ್ರೆ ಸಣ್ಣ ಜಿಡಿ ಮಳೆ ಹೊಂಟದಲ್ರಿ. ಹತ್ತಿ ಖಾತಾ ಹಾಕ್ಬೇಕಲ್ಲತ್ತಿದ್ದೆವು. ನಿನ್ನೆ ಒಂದು ಚೀಲದಷ್ಟು ಇತ್ತು ರೀ, ಅಲ್ಲೇ ಹೋದಾಗ ಅದೇ ಹಾಕಿದ್ದೇವಲ್ರಿ. ಆದ್ರೆ ಒಂದಿಷ್ಟು ಅಕ್ಕಿ ನೆನಿಟ್ಟದ ಮಿಕ್ಚರ್ಗೆ ಹಾಕ್ಬೇಕು ಚೆಂದ ಮಾಡ್ಯಾನ. ಅದ್ರಾಗ ಲೈಟ್ ಹೋಗ್ಬಿಟ್ಟಿವ್ರಿ, ಮಾಡಿ ಹೇಳೋಣ. ಅದಕ್ಕೆ ಹಾಕೋದೇ ಆಗಲಿಲ್ಲ. ಇವತ್ತು ಹೊಲಕ್ಕೆ ಹೋಗ್ಯಾರ್ರಿ. ಅದ್ರ ಖಾತಾ ಅಂತೂ ತೊಗೊಂಡು ಹೋಗಿಲ್ಲ. ಒಂದು ಸ್ವಲ್ಪ ಮಳೆ ಹೊಂಟದ, ಗಾಡಿ ಬೇರೆ ಹೋಗಂಗಿಲ್ಲ ರೀ ಹೊಲದಾಗ. ಮತ್ತು ಹಿಂದ್ರಗಡೆ ಹೊತ್ತು ಮಾಡಿ ಖಾತಾವ ಗಾಡಿ ಮೇಲೆ ಒಯ್ದ್ರೈತೆ ಅಂತ ಹೇಳ್ಕಿಸ್ದ ಬಂದು ನಡ್ಕೋತ ಹೋಗ್ಯಾರ ಅವ್ರು ಇವತ್ತು ಹೊಲಕ್ಕೆ.
ಬಾಡೇನು ಜಾಸ್ತಿ ಬರಂಗಿಲ್ಲ ರೀ ಇಲ್ಲಂತೂ ಹಳ್ಳಿಗರ್ದಾಗ. ಆದರೆ ಬೆಸ್ತರ್ಕೊಂಬಂತೂ ಸಂತಿ ನೆರಿತದಲ್ಲ ರೀ, ನೆರೆದ್ರೆ ಭೀ ಜಾಸ್ತಿ ಬಾಡಿ ತಂದು ಇಟ್ಟೇವಂದ್ರಂತೂ ಎಲ್ಲ ಬಾಡಿ ಹೋಗ್ತದೆ ರೀ. ಫ್ರಿಜ್ ಇರಬೇಕು, ಫ್ರಿಜ್ದಾಗಂತೂ ಎಷ್ಟು ದಿನ 8 ದಿನ ತನಕ ಇಡ್ಬೋದು. ಆದರೆ ನಮ್ಮ ಮನೆಯಾಗಂತೂ ಫ್ರಿಜ್ ಇಲ್ಲಲ್ಲ ರೀ, ಹಾಗಾಗಿ ಜಾಸ್ತಿ ಬಾಡೇನು ತರಂಗಿಲ್ಲ. ಅಷ್ಟೇ ಒಂದು 2 ದಿನ ಆಗೋಷ್ಟು ತಂದು ಬಿಡ್ತೇವೆ, ಮತ್ತೊಂದು 4-5 ದಿನ ಕಂಬಿರ್ತದೆ. ಹಿಂಗೆ ಯಾವಾಗಾರೆ ಒಮ್ಮ ಬಂದರೆ ಬರ್ತಾರೆ ಬಾಡ ಊರಾಗ ಮಾಡ್ಲಿಕ್ಕೆ. ಅದಕ್ಕೆ ಇವತ್ತು ಒಂದಿಷ್ಟು ಹುಂಚಿ ಪಲ್ಯ ಮತ್ತು ಪಲಾಕ್ ಪಲ್ಯ ಬಂದಿತ್ತು. ಅದಕ್ಕಾಗಿ ಇವೆರಡು ಸೂಟ್ ತೊಗೊಂಡಿನಿ ರೀ. ನಾನು ಸೋಸಬೇಕು, ಅಂಕ ತಕ್ಕ ಬ್ಯಾಳೆ ಕುದೀಲಿ, ಆಮೇಲೆ ಸೋಸ್ತೀನಿ ರೀ. ಅದಕ್ಕೆ ನಮ್ಮ ಗೌಡು ಜಟ್ಟು ಅಂತೂ ದುಕಾನ್ಗೆ ಹೋಗ್ಯಾರ ಇಂಥ ಮಳ್ಯಾಗ ಕೆಸರಾಗಿ. ಬ್ಯಾಳೆ ಅಂತೂ ಕುದೋರಿ. ಹುಂಚಿ ಪಲ್ಯ ಇಟ್ಟೀನಿ, ಅದ್ರ ಪಾಲಕ್ ಪಲ್ಯ ಒಂದು ಸ್ವಲ್ಪ ಸಣ್ಣಾಗಿ ಹೆಚ್ಚಿಡ್ಬೇಕಂತೇಳಿ. ಯಾಕಂದ್ರೆ ಹುಂಚಿ ಪಲ್ಯ ಕುದ್ದಂಗಂತೂ ಪಾಲಕ್ ಕುದಿಯಂಗಿಲ್ಲ ಅಲ್ರಿ, ಅದಕ್ಕೆ ಇದೊಂದು ಸ್ವಲ್ಪ ಸಣ್ಣಗೆ ಹೋಳಿ ಹಾಕ್ಬೇಕಲ್ಲತ್ತೀನಿ. ಇದಕ್ಕೆ ಮೊದಲಿಗೆ ತೊಳೆದಿಟ್ಟಿದ್ರೆ ನನ್ನ ಸೂಡಿದ್ದಾಗೆ